ఇక్కడ చూడండి మీరు బొక్కే సార్ అట్లా 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 పట్టుకో ఉండు ಸರಿ ಅಯ್ಯೋ ಅಂತ ಮನೆ ತಿನ್ನೋದು ಹಾಂ ನಮ್ಮ ವೆಂಕಟೇಶಪ್ಪನವರಾದಂಥ ಮೋತ್ಕೊಲ್ಲಿ ಗ್ರಾಮಸ್ಥರಾದಂಥ ವೆಂಕಟೇಶಪ್ಪನವರು ರೈತರ ಒಂದು ಕುಟುಂಬದಲ್ಲಿ ಹುಟ್ಟಿ ASI ಆಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಾರೆ. ಅವರು ನಾಳೆ 31ನೇ ತಾರೀಕು ನಿವೃತ್ತಿ ಆಗ್ತಾಯಿದ್ದು ಅವರ ಒಂದು ಇವತ್ತಿನ ಒಂದು ಇದಕ್ಕೋಸ್ಕರ ನಾವು ಅವರ ಒಂದು ಗೌರವಾರ್ಥ ಯಾದವ ಸಂಘದಿಂದ ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಮೋದಕಪಲ್ಲಿ ವೆಂಕಟೇಶಣ್ಣವರು ಗಾಡಿ ನಾಳೆ 31/5/2025 ವಯೋನಿವೃತ್ತಿ ಆಗ್ತಿದ್ದು ಅವರ ನಿವೃತ್ತಿ ಜೀವನ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಅಂತ ನಮ್ಮ ಯಾದವ ಸಂಘದ ಪರವಾಗಿ ಅವರನ್ನು ನಮ್ಮ ಯಾದವ ಸಂಘದ ಎಲ್ಲ ಸದಸ್ಯರು ಬಂದು ಇವತ್ತಿನ ದಿವಸ ಈ ಕಿರು ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಅವರಿಗೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯವನ್ನು ಭಗವಂತ ನೀಡಲಿ. ವಯೋನಿವೃತ್ತಿ ನಂತರ ಅವರು ಆರೋಗ್ಯದಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿ ಅಂತ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮೋದಕಪಲ್ಲಿ ವೆಂಕಟೇಶಣ್ಣವರು ಜೀವನದಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ತಪೇದಾರಾಗಿ ASI ಆಗಿ ನಿವೃತ್ತಿ ಹೊಂದ್ತಾ ಇರೋದು ನಮಗೆಲ್ಲರಿಗೂ ಕೂಡ ಯಾದವ ಜನಾಂಗದಲ್ಲಿ ಯಾದವ ಜನಾಂಗದಲ್ಲಿ ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡು ಈ ತಾಲೂಕಿಗೆ ಘನತೆಯನ್ನು ತಂದುಕೊಟ್ಟಿದ್ದಾರೆ. ಅವರು ಇವತ್ತು ನಿವೃತ್ತಿ ಆಗ್ತಾ ಇರೋದು ನಾಳೆ ನಿವೃತ್ತಿ ಆಗ್ತಾ ಇರೋದು ನಮಗೆ ಒಂದು ತುಂಬಲಾರದ ಒಂದಿದೆ. ಆದರೂ ಕೂಡ ವಯೋಮಿತಿ ಇರೋದರಿಂದ ನಿವೃತ್ತಿ ಆಗ್ತಾ ಇದ್ದೇನೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಈ ನಿವೃತ್ತಿ ಜೀವನ ಸುಖವಾಗಿರಲಿ ಅಂತ ಆ ಭಗವಂತನಲ್ಲಿ ಆಶಿಸ್ತಾ 4 ಮಾತುಗಳನ್ನು ಹಾಡಿ ನಾನು ಮುಗಿಸ್ತಾ ಇದ್ದೀನಿ. ನಾನು ಹೇಳ್ತೀನಿ, ಸ್ಟೇಷನಲ್ಲಿ ಇದ್ದೀನಿ, ನಾನು ಬಂದು ಮಾತಾಡ್ತೀನಿ.